ಎಲ್ಲರಿಗೂ ನಮಸ್ಕಾರ. ನಾವು ಶರನ್ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ. ಇವತ್ತು ಶರನ್ನವರಾತ್ರಿಯ ನವರಾತ್ರಿಯ 4ನೇ ದಿನ. ಇವತ್ತು ನಾವು ದುರ್ಗಾ ಸಪ್ತಶತಿಯ ಅಂದರೆ ದೇವಿ ಮಹಾತ್ಮೆಯ ಚಿಂತನೆಯಲ್ಲಿ ನಾವಿದ್ದೇವೆ. ಹಿಂದಿನ ದಿನಗಳಲ್ಲಿ ನಾವು ದುರ್ಗಾ ಸಪ್ತಶತಿಯ ಪ್ರಥಮ ಚರಿತದ ಭಾಗಗಳನ್ನು ನಾವು ನೋಡಿದ್ದೇವೆ. ಪ್ರಥಮ ಚರಿತದಲ್ಲಿ ಮಧುಕೈಟಭ ವಧೆಯನ್ನು ನಾವು ನೋಡಿದ್ದೆವು. ಅದೇ ರೀತಿಯಾಗಿ ಮಧ್ಯಮ ಚರಿತದಲ್ಲಿ 2 ಅಧ್ಯಾಯಗಳನ್ನು ನಿನ್ನೆಯ ದಿವಸಕ್ಕೆ ನಾವು ವಿಚಾರ ಮಾಡಿದ್ದೇವೆ. ಮಹಿಷಾಸುರನ ಸೈನ್ಯದ ವಧೆ ಹಾಗೂ ಮಹಿಷಾಸುರನ ವಧೆಯನ್ನು ನಿನ್ನೆಯ ದಿನಕ್ಕೆ ನಾವು ನೋಡಿದ್ದೇವೆ. ಈ ರೀತಿಯಾಗಿ ಪ್ರಥಮ ಚರಿತದ 1 ಅಧ್ಯಾಯ ಹಾಗೂ ಮಧ್ಯಮ ಚರಿತದ 2 ಅಧ್ಯಾಯಗಳನ್ನು ನಿನ್ನೆಯ ದಿವಸಕ್ಕೆ ನಾವು ಮುಗಿಸಿಕೊಂಡಿದ್ದೇವೆ. ಒಟ್ಟು ದುರ್ಗಾ ಸಪ್ತಶತಿಯನ್ನು ಅಂದರೆ ದೇವಿ ಮಹಾತ್ಮೆಯನ್ನು 3 ಭಾಗ ಮಾಡಿದ್ದಾರೆ ಅಂತ ನಾವು ಮೊದಲ ದಿನವೇ ತಿಳ್ಕೊಂಡಿದ್ದೇವೆ. ಪ್ರಥಮ ಚರಿತ, ಮಧ್ಯಮ ಚರಿತ ಮತ್ತು ಉತ್ತಮ ಚರಿತ, ಈ ರೀತಿಯಾಗಿ 3 ಭಾಗಗಳು. ಪ್ರಥಮ ಚರಿತದ ಚಿಂತನೆ ಆಗಿದೆ. ಮಧ್ಯಮ ಚರಿತದಲ್ಲಿ 2 ಅಧ್ಯಾಯಗಳನ್ನು ಮುಗಿಸಿಕೊಂಡು ಇವಾಗ ನಾವು 4ನೇ ಅಧ್ಯಾಯಕ್ಕೆ ನಾವು ತೆರಳಬೇಕಾಗಿದೆ. 4ನೇ ಅಧ್ಯಾಯದಲ್ಲಿ ಇಂದ್ರಾದಿಗಳ ಸ್ತುತಿ ಅಂತ. ಈ ಮಧ್ಯಮ ಚರಿತಕ್ಕೆ ಮಹಾಲಕ್ಷ್ಮಿ ಅಧಿದೇವತೆಯಾಗಿದ್ದಾಳೆ. ಮಹಿಷಾಸುರನನ್ನು ಮರ್ದನ ಮಾಡಿ ಮಹಿಷಾಸುರನನ್ನು ಕೊಂದಂತಹ ಜಗನ್ಮಾತೆ ದೇವತೆಗಳ ಮುಂದೆ ತಾನು ನಿಂತಿದ್ದಾಳೆ. ಆಕೆಯನ್ನು ಶಾಂತಗೊಳಿಸ್ತಾ ಆಕೆಯ ಈ ಕ್ರಿಯೆಯಿಂದ ಬಹಳ ಸಂತೋಷಗೊಂಡಿದ್ದಾರೆ ದೇವಾನುದೇವತೆಗಳು. ಯಾಕೆಂದರೆ ಮಹಿಷಾಸುರನಿಂದ ಅಷ್ಟು ಕಷ್ಟಪಟ್ಟಿದ್ರು ಅವರು, ಬಹಳ ತೊಂದರೆ ಕೊಡ್ತಿದ್ದ ಅವರಿಗೆ ಮಹಿಷಾಸುರ. ಈಗ ಮಹಿಷಾಸುರ ಮರ್ದನಿಯನ್ನು ಅವರು ಸ್ತುತಿ ಮಾಡ್ತಾ ಇದ್ದಾರೆ. ಇದು ಇಂದ್ರಾದಿಗಳ ಸ್ತುತಿ ಅಂತ 4ನೇ ಅಧ್ಯಾಯ ದುರ್ಗಾ ಸಪ್ತಶತಿಯದು. ಇಂದ್ರಾದಿಗಳು ಮಾಡುವಂತಹ ಸ್ತುತಿ, ಆಕೆಯನ್ನು ತಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ನಾವು ನೆನಪಿಡಬೇಕು. ಸುಮೇಧ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸಕಲ ದೇವತೆಗಳ ತೇಜಸ್ಸಿನಿಂದ ಮೂಡಿ ಬಂದಂತಹ ಆವಿರ್ಭವಿಸಿದಂತಹ ಆ ಜಗನ್ಮಾತೆ ಏನಿದ್ದಾಳೆ, ಆಕೆ ಮಹಿಷಾಸುರನನ್ನು ಮರ್ದಿಸಿ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡಿದ್ದಾಳೆ. ಆಕೆ ನಮಗೆಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ, ಮಂಗಳವನ್ನುಂಟು ಮಾಡಲಿ. ಯಾರ ಮಹಿಮೆಯನ್ನು ಹರಿಹರರಿಗೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯವಿಲ್ವೋ ಅಂತಹ ಜಗನ್ಮಾತೆ ಇಡೀ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಲಿ ಅಂತ ಹೇಳ್ತಾ, ಇಂದ್ರಾದಿಗಳು ಯಾವ ರೀತಿಯಲ್ಲಿ ಸ್ತುತಿ ಮಾಡಿದ್ರು ಜಗದಂಬೆಯನ್ನು ಅಂತ ಹೇಳುವಂಥದ್ದನ್ನು ಸುಮೇಧ ಋಷಿಗಳು ಸುರತ ಸಮಾಧಿಗಳಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಇಂದ್ರಾದಿ ಸಕಲ ದೇವತೆಗಳು ಕೂಡ ಆ ಜಗನ್ಮಾತೆಯ ಮುಂದೆ ಕೈ ಮುಗಿದುಕೊಂಡು ನಿಂತಿದ್ದಾರೆ. ಕೈ ಮುಗಿದುಕೊಂಡು ನಿಂತುಕೊಂಡು ಅವರು ಹೇಳ್ತಾರೆ, ತಾಯಿ ಜಗನ್ಮಾತೆ, ಎಲ್ಲ ಮನೆಗಳಲ್ಲಿಯೂ ಕೂಡ ಎಲ್ಲಿ ಸತ್ಕರ್ಮಗಳು ನಡೀತದೋ, ಎಲ್ಲಿ ಶ್ರದ್ಧೆಯಿಂದ ದೇವರ ಪೂಜೆಯನ್ನು ಮಾಡ್ತಾರೋ, ಆರಾಧನೆಯನ್ನು ಮಾಡ್ತಾರೋ, ಎಲ್ಲಿ ಪಾಪಗಳಲ್ಲಿ ತಾವು ತೊಡಗಿಕೊಳ್ಳುವುದಿಲ್ವೋ, ಎಲ್ಲಿ ಅತಿಥಿ ಸತ್ಕಾರ ಇಂಥದ್ದೆಲ್ಲ ಎಲ್ಲಿ ನಡೀತದೋ ಆ ಮನೆಯಲ್ಲಿ ನೀನು ಲಕ್ಷ್ಮೀ ಸ್ವರೂಪಳಾಗಿ ನಿಂತಿದ್ದಿ. ಅದೇ ರೀತಿಯಾಗಿ ಯಾವ ಮನೆಯಲ್ಲಿ ದುಷ್ಕರ್ಮಗಳು ಅಂದರೆ ಕೆಟ್ಟ ಕೆಲಸಗಳು ನಡೀತದೋ, ಯಾವ ಮನೆಯಲ್ಲಿ ಸದಾಕಾಲ ಅಮಂಗಳಕರವಾದ ಕಾರ್ಯಗಳಲ್ಲೇ ಜನರು ನಿರತರಾಗಿರ್ತಾರೋ, ದುಷ್ಕೃತ್ಯಗಳಲ್ಲಿ ಕೆಟ್ಟ ಕೆಲಸಗಳಲ್ಲಿ ತಾವೆಲ್ಲ ತೊಡಗಿಸಿಕೊಳ್ತಾರೋ, ದೇವತಾ ಆರಾಧನೆಗಳು ಯಾವ ಮನೆಯಲ್ಲಿ ಇಲ್ಲವೋ ಅಂತಹ ಮನೆಯಲ್ಲಿ ನೀನು ಅಲಕ್ಷ್ಮೀ ಸ್ವರೂಪಳಾಗಿ ಇದ್ದಿ. ಅಲಕ್ಷ್ಮಿ ಅಂತ ಹೇಳಿದರೆ ದರಿದ್ರ ಲಕ್ಷ್ಮಿ ರೂಪದಲ್ಲಿ ನೀನೇ ಇದ್ದಿ. ಸಜ್ಜನರ ಮನಸ್ಸಿನಲ್ಲಿ ಶ್ರದ್ಧಾರೂಪವಾಗಿ ನೀನಿದ್ದಿ. ಒಳ್ಳೊಳ್ಳೆ ಕುಲದಲ್ಲಿ ಜನಿಸಿದವರ ಆ ಹೃದಯದಲ್ಲಿ ಮರ್ಯಾದಾ ರೂಪವಾಗಿ ನೀನಿದ್ದಿ. ಈ ರೀತಿಯಾಗಿ ಸ್ತುತಿ ಮಾಡ್ತಾ ಇದ್ದಾರೆ ಇಂದ್ರಾದಿ ದೇವತೆಗಳು. ಅಲ್ಲದೆ ಇನ್ನೂ ಮುಂದುವರಿಸ್ತಾ ತಾಯಿಯನ್ನು ಸ್ತುತಿಸ್ತಾರೆ. ನಿನ್ನ ಈ ಅದ್ಭುತವಾದಂತಹ ರೂಪವನ್ನು ನಾವು ಯಾವ ರೀತಿಯಾಗಿ ವರ್ಣಿಸುವ? ನೀನು ಆ ಮಹಿಷಾಸುರನನ್ನು ಕೊಲ್ಲುವಾಗ ಆ ನಿನ್ನ ರೂಪ ಹೇಗಿತ್ತು, ಆ ನಿನ್ನ ನೋಟ ಹೇಗಿತ್ತು, ಇದೆಲ್ಲವನ್ನೂ ಕೂಡ ವರ್ಣಿಸಲಿಕ್ಕೆ ನಾವು ಶಕ್ತರಿಲ್ಲ ತಾಯಿ. ಅದೇ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನು, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಆ ಯಜ್ಞ ಯಾಗಾದಿಗಳಲ್ಲಿ ಸ್ವಾಹ ಅಂತ ಉಪಯೋಗಿಸುವಂತಹ ಆ ಮಂತ್ರ ಏನಿದೆ, ಆ ಸ್ವಾಹ ಮಂತ್ರ ಸ್ವರೂಪಿಣಿ ನೀನೇ ಆಗಿದ್ದಿ. ಅದೇ ರೀತಿಯಾಗಿ ಪಿತೃಗಳಿಗೆ ಮಾಡುವಂತಹ ಕಾರ್ಯಗಳಲ್ಲಿ ಸ್ವಧಾ ಅಂತ ಹೇಳುವಂತಹ ಮಂತ್ರ, ಆ ಮಂತ್ರ ಸ್ವಧಾ ಮಂತ್ರ ಸ್ವರೂಪಿಣಿಯು ನೀನೇ ಆಗಿದ್ದಿ. ಹರಿಹರರಿಂದಲೂ ಕೂಡ ನಿನ್ನ ರೂಪವನ್ನಾಗಲಿ ನಿನ್ನ ಶಕ್ತಿಯನ್ನಾಗಲಿ ಅವರೂ ಕೂಡ ಅರಿಯಲಿಕ್ಕೆ ಅಸಮರ್ಥರಾಗಿದ್ದಾರೆ. ಅವರಿಂದಲೂ ಪೂರ್ಣವಾಗಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಜಗದಂಬಿಕೆ ನೀನು, ನಿನಗೆ ನಾನು ವಂದಿಸ್ತಾ ಇದ್ದೇನೆ ಅಂತ ಇಂದ್ರಾದಿಗಳು ಸ್ತುತಿ ಮಾಡ್ತಾ ಇರುವಂಥದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಮುಂತಾದಂತಹ ಸಕಲ ವೇದಗಳು ಕೂಡ ನಿನ್ನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಈಗದ ಲೌಕಿಕ ವಿಜ್ಞಾನ ಶಾಸ್ತ್ರ ಏನುಂಟು ಅದೂ ಕೂಡ ನಿನ್ನ ಆಶ್ರಯದಲ್ಲಿಯೇ ಉಂಟು. ಹಾಗೇನೆ ನೀನು ಎಲ್ಲರಲ್ಲಿಯೂ ಕೂಡ ಮೇಧಾ ಸ್ವರೂಪವಾಗಿ ಅಂದರೆ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಎಲ್ಲರಲ್ಲಿಯೂ ಕೂಡ ನಿನ್ನಿಂದಲೇ ಉದ್ಭವಿಸಿದೆ. ನಿನ್ನ ಕಾರ್ಯವನ್ನು ಅದು
ಹೇಗೆ ನಾವು ವರ್ಣಿಸುವುದು? ಈ ಸಂಸಾರ ಸಾಗರವನ್ನು ಜನರು ದಾಟಬೇಕು ಅಂತೇಳಿ ಆದರೆ, ಆ ಸಂಸಾರ ನೌಕೆ ಸುರಕ್ಷಿತವಾಗಿ ಹೋಗಿ ದಡ ಸೇರಬೇಕು ಅಂತಾದರೆ ನಿನ್ನ ಅನುಗ್ರಹ ಅಂತ ಹೇಳುವಂಥದ್ದು ಬೇಕೇ ಬೇಕು. ಶ್ರೀಹರಿಯ ಹೃದಯದಲ್ಲಿ ಆ ಮಧುಕೈಟಭರನ್ನು ಕೊಂದಂತಹ ಆ ಭಗವಂತ ಏನಿದ್ದಾನಲ್ಲ ಶ್ರೀಹರಿ, ಅವನ ಹೃದಯದಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ಸ್ವರೂಪಳು ನೀನೇ. ಚಂದ್ರಮೌಳಿಯಾದಂತಹ ಚಂದ್ರಶೇಖರನಾದಂತಹ ಆ ಪರಶಿವ ಏನಿದ್ದಾನೆ, ಅವನ ಜೊತೆಯಲ್ಲಿರುವಂತಹ ಅವನ ಅರ್ಧಾಂಗಿಯಾದಂತಹ ಗೌರಿಯೂ ನೀನೇ ಅಂತ ಸ್ತುತಿ ಮಾಡ್ತಾರೆ. ಅಮ್ಮ, ನಿನ್ನ ಕೋಪಕ್ಕೆ ತುತ್ತಾಗಿ ಯಾರಾದರೂ ಉಳಿಯುವುದುಂಟೆ? ನೀನು ಹುಬ್ಬನ್ನು ಗಂಟಿಕ್ಕಿ ತೀವ್ರವಾದಂತಹ ಕೋಪದಿಂದ ಏನು ಮಹಿಷಾಸುರನನ್ನು ನೋಡಿದೆಯಲ್ಲ, ಆತ ಅಷ್ಟು ಕಾಲ ಉಳಿದದ್ದೇ ನಿಜವಾಗಿಯೂ ಆಶ್ಚರ್ಯಕರವಾದದ್ದು. ನಿನ್ನ ಕೋಪಕ್ಕೆ ತುತ್ತಾಗಿ ಯಾರೂ ಉಳಿಲಿಕ್ಕಿಲ್ಲ. ಈಗ ಇಡೀ ಸಮಸ್ತ ಸೈನ್ಯ ಏನು ಮಹಿಷಾಸುರನದ್ದು ನಾಶವಾಗಿ ಇಲ್ಲಿ ಬಿದ್ದಿದೆ. ಇದೆಲ್ಲ ನೋಡುವಾಗಲೇ ನಮಗೆ ಈ ಸತ್ಯ ಅಂತ ಹೇಳುವಂಥದ್ದು ಅರಿವಾಗುತ್ತದೆ. ತಾಯಿ, ನಿನ್ನ ಕೋಪಕ್ಕೆ ಯಾರೂ ತುತ್ತಾಗುವಂದ್ರೆ ಆ ಕೋಪವನ್ನು ಸಹಿಸುವಂತಹ ಶಕ್ತಿ, ಆ ನಿನ್ನ ಸಿಟ್ಟನ್ನು ನಿನ್ನನ್ನು ಎದುರು ಹಾಕಿಕೊಂಡು ಬದುಕುವಂತಹ ಶಕ್ತಿ ಸಾಮಾನ್ಯರಾದಂತಹ ಯಾರಲ್ಲಿಯೂ ಇರುವುದಿಲ್ಲ. ಸಂಸಾರ ಸಾಗರಕ್ಕೆ ನೀನೇ ನೌಕೆಯಾಗಿದ್ದಿ ಅಂತ ಹೇಳ್ತಾ ಮುಂದುವರೆದು ಇಂದ್ರಾದಿಗಳು ತಾವು ಸ್ತುತಿ ಮಾಡ್ತಾರೆ. ಅಮ್ಮ, ನಿನ್ನನ್ನು ಯಾರು ಒಲಿಸಿಕೊಳ್ತಾರೋ, ಯಾರು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೋ ಅವರು ದೇಶದಲ್ಲಿರಲಿ ವಿದೇಶಗಳಲ್ಲಿರಲಿ ಅವರು ಖ್ಯಾತಿಯನ್ನು ಪಡೆಯುತ್ತಾರೆ. ಅವರಿಗೆ ಯಾವುದೇ ದುಷ್ಟ ಬಾಧೆಗಳು ಆಗುವುದಿಲ್ಲ. ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರು ಸಂಸಾರದಲ್ಲಿ ಸಂತೋಷದಿಂದ ಪತ್ನಿ ಪುತ್ರರಿಂದ ಕೂಡಿಕೊಂಡು ಅವರವರ ಗೃಹಗಳಲ್ಲಿ ಪ್ರತಿಯೊಬ್ಬರೂ ಸಂತೋಷದಿಂದ ಇರ್ತಾರೆ. ನೀನು ಒಲಿದರೆ ಮಾತ್ರ ನಮಗೆಲ್ಲ ಸಕಲ ಸೌಭಾಗ್ಯಗಳು ಕೂಡ ಪ್ರಾಪ್ತವಾಗುವಂಥದ್ದು. ಅಮ್ಮ, ನೀನು ಕೋಪಗೊಳ್ಳಬೇಡ. ಕೋಪಗೊಂಡ್ರೆ ನಿನ್ನ ಈ ಕ್ರೋಧವನ್ನು ಎದುರಿಸುವ ಶಕ್ತಿ ನಮಗಿಲ್ಲ. ನೀನು ಶಾಂತಳಾಗು, ನೀನು ಪ್ರಸನ್ನಳಾಗು. ಮಹಿಷಾಸುರನನ್ನು ವಧಿಸಿದ್ದಿ, ಈಗ ಪ್ರಸನ್ನಳಾಗು. ನೀನು ಕ್ರೋಧ ಮಾಡಬೇಡ. ನಿನ್ನ ಭಕ್ತರ ಮೇಲೆ ನೀನು ಕೋಪವನ್ನು ತೋರಿಸಿಕೊಳ್ಬೇಡ. ಅಮ್ಮ, ನೀನು ಪ್ರಾಣಿಗಳಿಗೂ ಕೂಡ ಕರುಣೆಯನ್ನು ತೋರಿಸ್ತಾ ಇದ್ದಿ. ಕೇವಲ ರಾಕ್ಷಸರಿಗೋ ಅಥವಾ ಮನುಷ್ಯರಿಗೋ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ನಿನ್ನ ಅಭಯಹಸ್ತ ಅಂತ ಹೇಳುವಂಥದ್ದು ಉಂಟೇ ಉಂಟು. ಹಾಗಾಗಿ ಕ್ರೋಧಿತಗೊಳ್ಳಬೇಡಮ್ಮ, ಕೋಪಗೊಳ್ಳಬೇಡ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನೂ ಮುಂದಕ್ಕೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಈ ರಾಕ್ಷಸರು ಬಹಳ ದುಷ್ಟರಾಗಿದ್ದಾರೆ. ಈ ರಾಕ್ಷಸರು ಸತ್ತರೆ ಲೋಕಕ್ಕೆಲ್ಲ ಬಹಳ ಕಲ್ಯಾಣವೇ, ಬಹಳ ಒಳ್ಳೆಯದೇ. ಈ ರಾಕ್ಷಸರು ಯಾವಾಗಲೂ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ತಮ್ಮಲ್ಲಿ ಪಾಪವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ತಾವು ಅಹಂಕಾರದಿಂದ ಮೆರೀತಾ ಇದ್ದಾರೆ. ಆದರೂ ಕೂಡ ನೀನು ಅವರ ಮೇಲೆ ಕರುಣೆಯನ್ನು ತೋರಿ ಅವರನ್ನು ನೀನು ಕೊಂದು ಹಾಕ್ತಿ ಅಥವಾ ಅವರನ್ನು ನೀನು ನಾಶ ಮಾಡ್ತಿ. ನೀನು ನಾಶ ಮಾಡುವುದರಿಂದಾಗಿ, ಅಂದರೆ ಅವರನ್ನು ನೀನು ಕೊಲ್ಲುವುದರಿಂದಾಗಲಿ ನಿಜವಾಗಿಯೂ ಅವರು ತಮ್ಮ ಪಾಪಕರ್ಮಗಳನ್ನು ಮಾಡ್ತಾ ಮಾಡ್ತಾ ರಾಕ್ಷಸರೆಲ್ಲ ನರಕದಲ್ಲಿ ವಾಸಿಸಲಿಕ್ಕೆ ಯೋಗ್ಯರು. ಆದರೆ ನೀನು ಅವರ ಮೇಲೆಯೂ ಕರುಣೆ ತೋರಿ ಅವರನ್ನು ನೀನು ಕೊಂದಾಗ ಅವರು ನಿನ್ನ ಸ್ಪರ್ಶ ಮಾತ್ರ ಆದದ್ರಿಂದ, ನಿನ್ನ ದೃಷ್ಟಿಯೊಂದು ಅವರ ಮೇಲೆ ಬಿದ್ದದ್ರಿಂದಾಗಲಿ ಅವರೂ ಕೂಡ ಅವರು ನಾಕವನ್ನು ಸೇರ್ತಾರೆ, ಅಂದರೆ ಸ್ವರ್ಗವನ್ನು ಸೇರ್ತಾರಲ್ಲಮ್ಮ. ಹಾಗಾಗಿ ನೀನು ಪ್ರಾಣಿಗಳಲ್ಲಿರ್ಬೋದು, ಸಕಲ ಚರಾಚರ ವಸ್ತುಗಳಲ್ಲಿಯೂ ಕೂಡ ನೀನು ದಯೆಯನ್ನು ತೋರಿಸ್ತಾ ಇದ್ದಿ, ನೀನು ದಯೆಯನ್ನು ಹೊಂದಿದ್ದಿ. ನೀನು ನಿನ್ನ ದೃಷ್ಟಿ ಮಾತ್ರದಿಂದ ಪ್ರತಿಯೊಂದು ರಾಕ್ಷಸರನ್ನೂ ಕೂಡ ಸಂಹಾರ ಮಾಡಲಿಕ್ಕೆ ಸಮರ್ಥಳಿದ್ದಿ. ಆದರೂ ಕೂಡ ನೀನು ಅವರನ್ನು ಆ ರೀತಿಯಾಗಿ ನಾಶ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರ ಜೊತೆಯಲ್ಲೂ ಹೋರಾಡ್ತಿ, ಯುದ್ಧ ಮಾಡ್ತಿ. ಯಾಕಂದರೆ ನಿನ್ನ ಶಸ್ತ್ರಗಳ ಸ್ಪರ್ಶದಿಂದ ಅವರ ಪಾಪಗಳೆಲ್ಲವೂ ಕೂಡ ಕಳಚಿ ಹೋಗಿ ಅವರೂ ಕೂಡ ಉದ್ಧಾರವಾಗಲಿ ಅಂತ ಹೇಳುವಂತಹ ಇಚ್ಛೆ ನಿನ್ನದು. ನೀನು ಅದೆಂತಹ ಕರುಣಾಮಯ್ಯಮ್ಮ ಅಂತ ಇಂದ್ರಾದಿಗಳೆಲ್ಲ ಸ್ತುತಿಯನ್ನು ಮಾಡ್ತಾರೆ. ಇನ್ನೂ ಸ್ತುತಿ ಉಂಟು ಇಂದ್ರಾದಿಗಳದ್ದು. ಎಷ್ಟು ಸ್ತುತಿಸಿದ್ರೂ ಕೂಡ ಆ ಜಗನ್ಮಾತೆಯ ಸ್ತುತಿ ಅಂತ ಹೇಳುವಂಥದ್ದು ಮುಗಿಯುವುದೇ ಇಲ್ಲ. ನಿನ್ನ ಖಡ್ಗದಿಂದ ಬರ್ತಿದ್ದಂತಹ ಆ ತೇಜಸ್ಸಿನಿಂದ ಇರ್ಬೋದು, ಅಥವಾ ನಿನ್ನ ತ್ರಿಶೂಲದಿಂದ ಹೊರಡ್ತಿದ್ದಂತಹ ಆ ಕಾಂತಿ, ಇದೆಲ್ಲವೂ ಕೂಡ ಆ ರಾಕ್ಷಸರ ಸ್ಪರ್ಶಕ್ಕೆ ಬಂದರೂ ಕೂಡ, ರಾಕ್ಷಸರ ಅನುಭವಕ್ಕೆ ಬಂದರೂ ಕೂಡ ಅವರ ನೇತ್ರಗಳು ಯಾಕೆ ಇನ್ನೂ ಹಿಂಗಿ ಹೋಗಲಿಲ್ಲ? ಬಹುಶಃ ಅವರು ನಿನ್ನ ಮುಖಾರವಿಂದವನ್ನು ನೋಡ್ತಾ ಇದ್ರು. ಅತ್ಯಂತ ತೇಜೋಮಯವಾದ ನಿನ್ನ ಆ ದೃಷ್ಟಿಯನ್ನು ನೋಡ್ತಾ ಇದ್ದದ್ರಿಂದಾಗಿ ಅವರ ಕಣ್ಣುಗಳು ಹಿಂಗಿ ಹೋಗಲಿಲ್ವೋ ಏನೋ. ಈ ರೀತಿಯೆಲ್ಲ ಆಗಿ ಈ ಇಷ್ಟೊಂದು ಸುಂದರವಾದಂತಹ ರೀತಿಯಲ್ಲಿ ವೇದವ್ಯಾಸರು ಮಾರ್ಕಂಡೇಯ ಪುರಾಣದಲ್ಲಿ ಈ ಇಂದ್ರಾದಿಗಳ ಸ್ತುತಿಯನ್ನು ವರ್ಣಿಸ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ನಾವು ಕೇಳ್ತಾ ಕೇಳ್ತಾ ಬರುವಾಗ ಆ ತಾಯಿ ನಿಂತಹ ಭಂಗಿ ಇರ್ಬೋದು. ಇಂದ್ರಾದಿಗಳು ಅವಳ ಮುಂದೆ ತಲೆ ತಗ್ಗಿಸಿ ಬೆನ್ನು ಬಾಗಿ ನಿಂತುಕೊಂಡು ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಇರುವಂತಹ ದೃಶ್ಯ ನಮ್ಮ ಕಣ್ಣಿಗೆ ಕಟ್ಟಿದಂತೆ ಇಲ್ಲಿ ಭಾಸವಾಗ್ತಾ ಉಂಟು. ಈ ರೀತಿ ಸ್ತುತಿಗಳನ್ನು ಮಾಡ್ತಾ ಮಾಡ್ತಾ ಮುಂದೆ ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ನೋಡುವ.
ಇಂದ್ರಾದಿಗಳು ಸ್ತುತಿಸ್ತಾ ಹೇಳ್ತಾರೆ, ತಾಯಿ ನಿನ್ನಂತೆ ಕಠೋರತೆ ಹಾಗೂ ಮಧುರತೆ ಅಂದರೆ ಪ್ರೇಮ ಮತ್ತು ಕಾಠಿಣ್ಯ ಎರಡೂ ಕೂಡ ಜೊತೆಯಲ್ಲಿ ಮೇಳೈಸಿರುವಂತಹ ಯಾವ ಶಕ್ತಿಯನ್ನು ಇನ್ನು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ತಾಯಿ. ನಿನ್ನ ಆಯುಧಗಳಿಂದ ನಮ್ಮನ್ನು ನೀನು ರಕ್ಷಿಸು. ಅದೇ ರೀತಿಯಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ಕಡೆಯಲ್ಲಿಯೂ ಕೂಡ ನಿನ್ನ ರಕ್ಷೆಯನ್ನು ನಾವು ಬೇಡ್ತಾ ಇದ್ದೇವೆ. ಈ ರೀತಿಯಾಗಿ ಜಗದಂಬೆಯನ್ನು ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಸ್ತುತಿಸ್ತಾ ಇದ್ದಾರೆ. ಎಲ್ಲರೂ ಬೆನ್ನು ಬಾಗಿ ಆಕೆಯ ಮುಂದೆ ನಿಂತಿದ್ದಾರೆ. ಆ ನಂತರ ಇವರೆಲ್ಲರ ಮಾತನ್ನು ಕೇಳಿದಂತಹ ತಾಯಿ ಅತ್ಯಂತ ಸಂತೋಷಭರಿತಳಾಗಿದ್ದಾಳೆ. ಅವಳನ್ನು ಅಲ್ಲೇ ನಂದನವನದಲ್ಲಿ ಇದ್ದಂತಹ ಬೇರೆ ಬೇರೆ ರೀತಿಯಾದಂತಹ ಸುಗಂಧಭರಿತ ಪುಷ್ಪಗಳನ್ನು ತಂದು, ಹೂಗಳನ್ನು ತಂದು ಅವಳನ್ನು ಅರ್ಚಿಸಲಾಗುತ್ತದೆ, ಆರಾಧಿಸಲಾಗ್ತದೆ, ಪೂಜಿಸಲಾಗ್ತದೆ, ಚಂದನವನ್ನು ಅವಳಿಗೆ ಲೇಪಿಸಲಾಗ್ತದೆ, ಆರತಿಯನ್ನು ಬೆಳಗಲಾಗುತ್ತದೆ. ಈ ರೀತಿಯಾಗಿ ದೇವಾನುದೇವತೆಗಳು ಅವಳಿಗೆ ಪೂಜೆಯನ್ನು ಮಾಡ್ತಾರೆ, ಅವಳನ್ನು ಸ್ತುತಿಸ್ತಾರೆ, ಅವಳನ್ನು ಪೂಜಿಸ್ತಾರೆ. ಆಗ ಆ ಜಗದಂಬೆಯು ಎಲ್ಲ ದೇವತೆಗಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಆಕೆ ಹೇಳುತ್ತಾಳೆ. ಆಕೆ ಬಹಳ ಸಂತೋಷಗೊಂಡಿದ್ದಾಳೆ. ಇಂದ್ರಾದಿ ದೇವತೆಗಳ ಬಳಿಯಲ್ಲಿ ಹೇಳ್ತಾಳೆ, ನಿಮ್ಮ ಪೂಜೆಯಿಂದ, ನಿಮ್ಮ ಸ್ತುತಿಗಳಿಂದ ಅತ್ಯಂತ ಪ್ರಸನ್ನಳಾಗಿದ್ದೇನೆ, ನಿಮಗೇನಾದರೂ ವರ ಬೇಕಾದರೆ ಕೇಳಿ ಅಂತ. ಆಗ ದೇವಾನುದೇವತೆಗಳು ಹೇಳ್ತಾರೆ, ಅಮ್ಮ ನಮಗೇನೂ ವರ ಬೇಡ, ನಮಗೆ ಏನು ಬೇಕಿತ್ತು ಅದನ್ನು ಈಗಾಗಲೇ ನೀನು ಮಾಡಿದ್ದಿ. ಮಹಿಷಾಸುರನೇ ನಮಗೆ ಬಹಳ ದೊಡ್ಡ ತೊಂದರೆಯಾಗಿದ್ದ, ಆ ಮಹಿಷಾಸುರನನ್ನು ನೀನು ವಧಿಸಿದ್ದಿ, ಇನ್ನೇನೂ ಬೇಡ ಅಮ್ಮ ನನಗೆ. ನಾವು ಇನ್ನು ಒಂದು ವರವನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನು ಅಂತ ಹೇಳಿದರೆ, ಯಾವಾಗ ನಾವು ಮತ್ತೆ ಕಷ್ಟಕ್ಕೆ ಸಿಲುಕಿಕೊಳ್ತೇವೋ, ಯಾವಾಗ ನಮಗೆ ಮತ್ತೆ ಈ ರಾಕ್ಷಸರಿಂದ ತೊಂದರೆ ಬರ್ತದೋ, ಆಗೆಲ್ಲ ನಾವು ನಿನ್ನನ್ನು ನೆನೆಸಿಕೊಂಡಾಗ ನೀನು ಮತ್ತೆ ನಾವು ಕರೆದಾಗ ಬರಬೇಕು, ನಮ್ಮ ಸಹಾಯಕ್ಕೆ ಮತ್ತೆ ನೀನು ಒದಗಿ ಬರಬೇಕು ಅಂತ ದೇವಾನುದೇವತೆಗಳು ಕೇಳ್ತಾರೆ. ಆವಾಗ ತಥಾಸ್ತು ಅಂತ ಹೇಳಿ ಆ ತಾಯಿ ಅಂತರ್ಧಾನಳಾಗ್ತಾಳೆ. ಈ ಇಂದ್ರಾದಿ ಸ್ತುತಿಗಳನ್ನು ಯಾರು ಕೇಳ್ತಾರೋ, ಇದೆಲ್ಲವನ್ನು ಋಷಿಗಳು ಹೇಳ್ತಾ ಇರುವಂಥದ್ದು ಸುರತ ಸಮಾಧಿಗೆ, ಅದನ್ನು ಮರಿಬಾರ್ದು ನಾವು. ಈ ಇಂದ್ರಾದಿ ಸ್ತುತಿ ಅಂತ ಹೇಳುವಂತಹ ಈ ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯ ಈ 4ನೇ ಅಧ್ಯಾಯವನ್ನು ಏನು ನಾವೀಗ ಹೇಳಿದೆವೋ, ಇದನ್ನು ಪೂರ್ತಿ ಯಥಾರೂಪವಾಗಿ ಹೇಳಿಲ್ಲ. ಕೆಲವೊಂದು ಸ್ತುತಿಗಳು ಬಿಟ್ಟು ಹೋಗಿರಲೂಬಹುದು, ಯಾಕಂದರೆ ಸೀಮಿತ ಅವಧಿಯಲ್ಲಿ ಪ್ರತಿಯೊಂದನ್ನೂ ಹೇಳಿಕೊಡ್ಲಿಕ್ಕೆ ಕಷ್ಟ. ಆಗಾಗ ನಾವದನ್ನು ಓದಿ ಇನ್ನಷ್ಟು ತಿಳ್ಕೊಳ್ಬಹುದು. ಇದನ್ನು ಯಾರು ಓದ್ತಾರೋ ಅವರಿಗೆ ಸುಖ, ಸಂಪತ್ತು, ಶಾಂತಿ, ಸಂಸಾರ ಸುಖ ಎಲ್ಲವೂ ಲಭ್ಯವಾಗುತ್ತದೆ ಅಂತ ಇಂದ್ರಾದಿಗಳ ಸ್ತುತಿಯನ್ನು ನಾವು ಓದಬೇಕು ಅಂತ ಹೇಳಿ ಇಲ್ಲಿ ಫಲಶ್ರುತಿಯನ್ನು ಕೂಡ ಈ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇದೆಲ್ಲವನ್ನೂ ಹೇಳ್ತಾ ಇದ್ದಂತಹ ಋಷಿ ಹೇಳುತ್ತಾನೆ, ಹೀಗೆ ಮಹಿಷಾಸುರ ಮರ್ದಿನಿಯಾಗಿ ಅಂತರ್ಧಾನಳಾದಂತಹ ಆ ಜಗದಂಬಿಕೆ ಮುಂದೆ ಗೌರಿಯಾಗಿ ಶುಂಭ ನಿಶುಂಭರನ್ನು ವಧಿಸ್ಲಿಕ್ಕೋಸ್ಕರ ತಾನು ಮತ್ತೆ ಬರ್ತಾಳೆ. ಇದೆಲ್ಲವನ್ನು ಕೂಡ ಮುಂದಿನ ಭಾಗಗಳಲ್ಲಿ ನಿಮಗೆ ನಾನು ಹೇಳ್ತೇನೆ ಅಂತ ಹೇಳಿ ಆ ಸುಮೇಧ ಮಹರ್ಷಿ ಹೇಳುತ್ತಾನೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಆ ಉತ್ತಮ ಚರಿತದ ಭಾಗಗಳನ್ನು, ತಾಯಿ ಇನ್ಯಾವ ಯಾವ ರಾಕ್ಷಸರನ್ನು ವಧಿಸಲಿಕ್ಕಾಗಿ ಯಾವ ಯಾವ ರೂಪದಲ್ಲಿ ಬರ್ತಾಳೆ, ಯಾವ ರೀತಿಯಾಗಿ ತನ್ನ ಭಕ್ತರ ಉದ್ಧಾರವನ್ನು ಮಾಡ್ತಾಳೆ, ರಾಕ್ಷಸರನ್ನು ಸಂಹರಿಸ್ತಾಳೆ, ಇನ್ನು ಯಾವ ಯಾವ ಹೆಸರುಗಳು ಆಕೆ ಬರಲಿಕ್ಕುಂಟು, ಇದೆಲ್ಲವನ್ನು ಕೂಡ ನಾವು ಇನ್ನು ಉಳಿದ ದಿನಗಳಲ್ಲಿ ನೋಡುವ. ಎಲ್ಲರಿಗೂ ಕೂಡ ಆ ಜಗದಂಬಿಕೆಯ, ಆ ಮಹಿಷಾಸುರ ಮರ್ದಿನಿಯ, ಆ ತಾಯಿಯ ಅನುಗ್ರಹವು ಪ್ರಾಪ್ತವಾಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಜಗದಂಬಾರ್ಪಣಮಸ್ತು.